ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ BMP ಚರಲ್ಜಿ ರಿಸರ್ಚ್ ಸೆಂಟರ್ನವರು ಸಂಶೋಧನೆ ಮಾಡಿ ತಿಳಿದಂತಹ ವಿಚಾರಗಳನ್ನು ನಾವು ನಿಮಗೆ ವಿಡಿಯೋಗಳ ರೂಪದಲ್ಲಿ ತೋರಿಸ್ತಾ ಬಂದಿದ್ದೇವೆ. ಅಂದರೆ ಯಾವ ಹಸ್ತಗಳಲ್ಲಿ ಯಾವುದರ ಬಗ್ಗೆ ಹೆಚ್ಚಿನ ವಿಷಯಗಳು ತಿಳಿಯುತ್ತದೆ ಎಂಬುದನ್ನು ಸಂಶೋಧನೆ ಮೂಲಕ ತಿಳಿಯುತ್ತೇವೆ. ಅದರಂತೆ ನಮಗೆ ತಿಳಿದ ವಿಚಾರವನ್ನು ನಿಮಗೆ ತಿಳಿಸುವುದೇ ನಮ್ಮ ಈ ಕೆಲಸ. ಅಂದರೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ BMP ಚರಲ್ಜಿ ರಿಸರ್ಚ್ ಸೆಂಟರ್ನವರು ಕಂಡುಕೊಂಡ ವಿಚಾರಗಳನ್ನು ನೂರಾರು ಜನರ ಹಸ್ತಗಳನ್ನು ಪರಿಶೀಲಿಸಿ ಅವರ ಸ್ಥಿತಿಗತಿಗಳನ್ನು ನೋಡಿ ತಿಳಿದುಕೊಂಡ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇವೆ. ಅಂಥ ವಿಚಾರಗಳನ್ನು ಹಂಚಿಕೊಳ್ಳುವಾಗ ಭಾಗ್ಯರೇಖೆ ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ. ಅದು ನಮ್ಮ ಜೀವನದ ಸ್ಥಿತಿಗತಿಗಳನ್ನು ತಿಳಿಸುತ್ತದೆ, ಹಣಕಾಸಿನ ಸ್ಥಿತಿಗತಿಗಳನ್ನು ತಿಳಿಸುತ್ತದೆ. ಯಾವಾಗ ಹಣ ಬರುತ್ತದೆ, ಯಾವಾಗ ಹಣ ಹೋಗುತ್ತದೆ, ಯಾವಾಗ ಹಣದಿಂದಾಗಿ ಸಮಸ್ಯೆ ಉಂಟಾಗುತ್ತದೆ ಮುಂತಾದ ವಿಚಾರಗಳನ್ನು ನಾವು ತಿಳಿಯಬಹುದು. ಆದರೆ ಹಣಕಾಸಿನ ವಿಚಾರ ಪೂರ್ತಿಯಾಗಿ ತಿಳಿಯಲು ಭಾಗ್ಯರೇಖೆ ಒಂದರಿಂದಲೇ ಸಾಧ್ಯವಾಗುವುದಿಲ್ಲ. ಅದರ ಜೊತೆಯಲ್ಲಿ ನಾವು ಇತರ ರೇಖೆಗಳನ್ನು ಜ್ಞಾನರೇಖೆ, ಅದೇ ರೀತಿ ಹೃದಯ ರೇಖೆ, ಮುಖ್ಯವಾಗಿ ಆಯುಷ ರೇಖೆ ಇವುಗಳನ್ನು ನೋಡಬೇಕಾಗುತ್ತದೆ. ಆ ಎಲ್ಲವನ್ನು ನೋಡಿದಾಗಲೇ ನಮಗೆ ಯಾವ ರೀತಿಯ ಹಣಕಾಸಿನ ಸ್ಥಿತಿ ಹೇಗಿರುತ್ತದೆ ಎಂಬುದು ತಿಳಿಯಲು ಸಾಧ್ಯ. ಆದರೆ ಭಾಗ್ಯರೇಖೆ ನಮಗೆ ಯಾವಾಗ ಯಾವ ಕಾಲದಲ್ಲಿ ನಮ್ಮ ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳುತ್ತದೆ, ಯಾವ ರೀತಿಯಲ್ಲಿ ನಮ್ಮ ಹಣಕಾಸಿನ ಸ್ಥಿತಿ ಇರುತ್ತದೆ ಮುಂತಾದ ವಿಚಾರಗಳನ್ನು ನಾವು ತಿಳಿದುಕೊಳ್ಳಲು ಸಾಧ್ಯ. ಅಂತಹ ಹಲವಾರು ವಿಚಾರಗಳು, ಕೆಲವು ವಿಚಾರಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಅಂದರೆ ನಾನು ಮೊದಲೇ ಹೇಳಿದಂಗೆ ಹಸ್ತರೇಖಾ ಸಾಮುದ್ರಿಕ ಎಂಬುದು ಸಾಮಾನ್ಯ ವಿಷಯವಲ್ಲ, ತುಂಬ ಅಗಲ ಅದಕ್ಕಿದೆ. ಪೂರ್ಣ ವಿಚಾರವನ್ನು ತಿಳಿಬೇಕಾದ್ರೆ ಸ್ವಲ್ಪನೇ ತಿಳಿಯುತ್ತಾ ಅದನ್ನು ಹೆಚ್ಚಿಸಿಕೊಳ್ಳುತ್ತಾ ಬರಬೇಕು. ಆದುದರಿಂದ ನಾವು ಕಲಿತದ್ದನ್ನೇ ಮತ್ತೆ ಕಲಿತಿದ್ದೇವೇನೋ ಎಂಬ ಅನುಮಾನ ಬರುತ್ತೆ. ಆದರೆ ಅದು ಅದಕ್ಕಿಂತ ಸ್ವಲ್ಪ ಉತ್ತಮವಾಗಿರುತ್ತೆ. ನಿಮಗೆ ಗೊತ್ತಿರ್ಬೋದು, ತರಗತಿಗಳಲ್ಲಿ 8ನೇ ತರಗತಿಯಲ್ಲಿ ಓದಿದ್ದೆ 9ನೇ ತರಗತಿಯಲ್ಲಿರುತ್ತೆ, 9ನೇ ತರಗತಿಯಲ್ಲಿ ಓದಿ 10ನೇ ತರಗತಿಯಲ್ಲಿರುತ್ತೆ. ಅದೇ ಥರ ವಿಚಾರಗಳು PUCಯಲ್ಲೂ ಬರುತ್ತೆ, ಅದೇ ಥರ ವಿಚಾರಗಳು ಡಿಗ್ರಿಯಲ್ಲೂ ಬರುತ್ತೆ. ಆ ರೀತಿಯಲ್ಲಿ ನಮ್ಮ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಒಂದೊಂದು ಹೆಚ್ಚಿಸಿಕೊಳ್ಳುತ್ತಾ ಹೋಗುವುದು, ವಿಸ್ತರಿಸುತ್ತಾ ಹೋಗುವುದರಿಂದ ನಿಮಗೆ ನಾನು ಕಲಿತ ವಿಷಯವೇ ಇದು ಒಂದು ನಿಮಗೆ ಅನಿಸಬಹುದು. ಆದರೆ ಇವತ್ತು ನಾನು ಅಂತಹ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಅಂದ್ಕೊಳ್ತೇನೆ. ಅಂದರೆ ಭಾಗ್ಯರೇಖೆಯಿಂದ ಯಾವ ಭಾಗ್ಯರೇಖೆ ಯಾವ ರೀತಿಯಲ್ಲಿ ಹಣಕಾಸಿನ ಸಮಸ್ಯೆಯನ್ನು ಪರಿಹರಿಸುತ್ತೆ, ಯಾವ ರೀತಿಯಲ್ಲಿ ಹಣಕಾಸಿನ ಸಮಸ್ಯೆಯನ್ನು ತಂದೊಡ್ಡುವಂಥ ಸೂಚನೆಗಳಿವೆ ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಶುಕ್ರಪರ್ವ ನಿಮಗೆಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶುಕ್ರಪರ್ವದಿಂದ ಭಾಗ್ಯರೇಖೆ ಹೊರಡಬಹುದು, ಶುಕ್ರಪರ್ವದಿಂದ ಭಾಗ್ಯರೇಖೆ ಹೊರಟಿರ್ಬೋದು. ನೋಡಿ, ಇಲ್ಲಿಂದ ಇದು ಶುಕ್ರಪರ್ವ ನಿಮ್ಗೆ ಗೊತ್ತಿದೆ. ಇಲ್ಲಿಂದ ಭಾಗ್ಯರೇಖೆ ಹೊರಟು ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ, ಅಥವಾ ಇಲ್ಲಿಂದ ಬರುತ್ತೆ, ಹೀಗೆ ಬರುತ್ತೆ. ಹಿಂಗಾದರೂ ನೋಡಿ, ಇದು ಶುಕ್ರ ಪರ್ವ, ಅಲ್ಲಿಂದ ಹೊರಟು ಶನಿ ಪರ್ವಕ್ಕೆ ಬರುತ್ತದೆ. ಈ ರೀತಿಯಲ್ಲಿ ಇದ್ದರೆ ಅವರು ವಿವಾಹವಾದ ಮೇಲೆ, ವಿವಾಹದ ಬಳಿಕ, ಯಾಕಂದರೆ ಇದು ದಾಂಪತ್ಯ ಜೀವನದ ಶುಕ್ರ ದಾಂಪತ್ಯ ಜೀವನವನ್ನು ತೋರಿಸುತ್ತದೆ, ಮಕ್ಕಳ ಭಾಗ್ಯವನ್ನು ತೋರಿಸುತ್ತದೆ, ಆಸ್ತಿ ಮತ್ತು ಮದುವೆ ಆದಮೇಲೆ ಏನೆಂಬುದನ್ನು ತೋರಿಸುತ್ತದೆ. ಆದುದರಿಂದ ಶುಕ್ರಪರ್ವದಿಂದ ಹೊರಟ ಭಾಗ್ಯರೇಖೆ ಇದ್ದವರು ಮದುವೆಯ ಬಳಿಕ, ಅವರು ಮದುವೆಯಾದ ಮೇಲೆ ಅವರಿಗೆ ಹೆಚ್ಚಿನ ಧನ ಸಂಪಾದನೆಯಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ. ಅಂದರೆ ಭಾಗ್ಯರೇಖೆ ಇರುವುದು, ಇದು ಶುಕ್ರಪರ್ವ ಇರುವುದು ಅದು ದಾಂಪತ್ಯ ಜೀವನ ಮತ್ತು ಆಸ್ತಿಯ ಬಗ್ಗೆಯನ್ನು ತೋರಿಸುತ್ತದೆ. ಆದುದರಿಂದ ಅಲ್ಲಿಂದ ಹೊರಟಂತಹ ಈ ರೇಖೆ ಭಾಗ್ಯರೇಖೆ, ನಾನು ಇಲ್ಲಿಂದ ಭಾಗ್ಯರೇಖೆ ಕೊಟ್ಟಿದ್ದೀನಿ, ಇದಲ್ಲ, ಈ ಭಾಗ್ಯರೇಖೆ, ಹೀಗೆ ಭಾಗ್ಯರೇಖೆ ಇರುತ್ತೆ, ಅವಾಗ ಇದು ಇರೋದಿಲ್ಲ. ಆಗ ಹೊರಟಿದ್ದ ಅವರು ಮದುವೆಯ ನಂತರ, ವಿವಾಹದ ಬಳಿಕ ಅವರು
ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಸುಖ ಅನುಭವಿಸುತ್ತದೆ. ಅದೇ ಒಂದು ವೇಳೆ ಅದು ಆ ರೀತಿ ಹೊರಟಿರೋದಿಲ್ಲ, ಅದು ನಿಮಗೆ ಗೊತ್ತಿದೆ ಶುಕ್ರಪರ್ವಾಯಿತು, ಈಗ ನೋಡಿ ಅದು ಕಂಕಣದಿಂದ ಹೊರಟಿದ್ದರೆ ಈಗ ಕಂಕಣದಿಂದ ಹೊರಟಿದೆ ನೋಡಿ, ಇದು ನೋಡಿ, ಇದು ಕಂಕಣದಿಂದ ಹೊರಟಿದೆ, ಇದು ಕಂಕಣದಿಂದ ಹೊರಟಿದೆ. ಇಲ್ಲಿಂದನೂ ಹೊರಡ್ಬೋದು, ಯಾವುದು ಇಲ್ಲಿಂದ ಹೊರಡ್ಬೋದು, ಇಲ್ಲಿಂದ ಈ ಕಂಕಣದಿಂದ ಇಲ್ಲಿ ಹೊರಡ್ಬೋದು. ಆದರೆ ಕಂಕಣದಿಂದ ಈ ರೀತಿ ಇಲ್ಲಿಂದ ಹೊರಡ್ಬೋದು, ಈಗ ಹೊರಟಿರುತ್ತೆ. ಹೀಗೆ ಹೊರಟಿದ್ದರೂ ಇವರಿಗೆ ಉನ್ನತ ಸ್ಥಾನಮಾನಗಳು, ಅಂದರೆ ಈ ರೀತಿಯ ಭಾಗ್ಯರೇಖೆ ಇದ್ದವರು ಉನ್ನತ ಸ್ಥಾನಮಾನಗಳನ್ನು ಪಡೆದು ಅವರು ತಮ್ಮ ಜೀವನದಲ್ಲಿ ಹೆಚ್ಚಿನ ಗೌರವವನ್ನು ಪಡೆಯುತ್ತಾರೆ. ಜೊತೆಗೆ ಧನವನ್ನು ಸಂಪಾದನೆ ಮಾಡುತ್ತಾರೆ, ಅಂದರೆ ಹಣಕಾಸನ್ನು ಸಂಪಾದನೆ ಮಾಡುತ್ತಾರೆ ಎಂಬುದು. ಅದು ಯಾವುದೇ ವಯಸ್ಸಿನಲ್ಲಿ ಆಗುತ್ತದೆ ಎಂಬುದನ್ನು ನಾವು ಬೇರೆ ರೀತಿಯಲ್ಲಿ ಲೆಕ್ಕ ಹಾಕಿ ನೋಡಬೇಕಾಗುತ್ತದೆ. ಆದ್ದರಿಂದ ಈಗ ನೋಡಿ ನಾವು ಇಷ್ಟೇ ಹೇಳ್ತಾ ಇರೋದು, ಈ ಕಂಕಣದಿಂದ ಬಂದಂತಹ, ಕಂಕಣ ಅಂದರೆ ಮಣಿಕಟ್ಟಿನಿಂದ ಬಂದಂತಹ ಭಾಗ್ಯರೇಖೆ, ಮಣಿಕಟ್ಟಿನಿಂದ ಬಂದ ಭಾಗ್ಯರೇಖೆ ಶನಿ ಪರ್ವಕ್ಕೆ ಬಂದಾಗ ಅವರು ಉನ್ನತ ಸ್ಥಾನಮಾನಗಳನ್ನು ನಿರೀಕ್ಷೆ ಮಾಡಬಹುದು. ಯಾಕಂದರೆ ಆ ದೇಹಕ್ಕೆ ಯಾವಾಗ ಎದ್ದು ಕಾಣಿಸುವಂತಿರುತ್ತದೋ ಆವಾಗ ಅದರ ಫಲ ನಮಗೆ ಸಿಗೋದು. ಅದು ಮಬ್ಬಾಗಿದ್ದರೆ ಅದರ ಫಲ ಕಡಿಮೆ ರೀತಿಯಲ್ಲಿರುತ್ತದೆ ಎಂಬುದನ್ನು ತಿಳಿಸಬೇಕು. ಹಾಗೆ ನೋಡಿ, ಇನ್ನು ಇಲ್ಲ, ಈಗ ನೋಡಿ, ಇದು ಭಾಗ್ಯರೇಖೆಯಿಂದ ಹೊರಟಿದ್ದರೆ, ಭಾಗ್ಯರೇಖೆ ಇಲ್ಲಿಂದ ಇದು 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 ಯಾವುದು ಆಯುಷ ರೇಖೆಯಿಂದ ಹೊರಟಿದ್ದರೆ, ಇದು ಆಯುಷ ರೇಖೆ ನಿಮಗೆ ಗೊತ್ತಿದೆ, ಇದು ಆಯುಷ ರೇಖೆ ನೋಡಿ, ಹಿಂಗೆ ಬಂದಿರುವಂಥದ್ದು ಆಯುಷ ರೇಖೆ. ಆಯುಷ ರೇಖೆಯಿಂದ ಹೊರಟಿದ್ದರೆ ಸಮಸ್ಯೆಗಳು ಹೆಚ್ಚು, ಇವರಿಗೆ ಸಮಸ್ಯೆಗಳು ಹೆಚ್ಚು. ಹಾಗೆಯೇ ಅವರು ಸ್ವಂತವಾದ ಶ್ರಮದಿಂದ, ತಮ್ಮ ಶ್ರಮದಿಂದ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಬೇಕಾಗುತ್ತದೆ ಎಂಬುದು ಇದರ ಸೂಚನೆ. ಅಂದರೆ ಇವರಿಗೆ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ, ಹಣಕಾಸಿನ ಸಮಸ್ಯೆಗಳು. ಆದರೆ 25ನೇ ವರ್ಷ ವಯಸ್ಸಾದ ಮೇಲೆ, 25 ವರ್ಷ ಆದಮೇಲೆ ಅವರ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗಿ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಲಾರಂಭಿಸುತ್ತಾರೆ ಎಂಬುದರ ಸೂಚನೆ. ಇಂಥ ವಿಚಾರಗಳನ್ನು ಹೊತ್ತುಕೊಂಡು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿಯ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ಜೀವನದಲ್ಲಿ ಅಭಿವೃದ್ಧಿಯಾಗಬಹುದು, ಯಶಸ್ವಿಯಾಗಬಹುದು. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹೆಚ್ಚಿನ ಜನರು ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲದಿಂದ ನಮಗೆ ಸಂಪರ್ಕ ಮಾಡುತ್ತಿದ್ದಾರೆ. ಅಂಥವರಿಗೆ ಮನೆಯಲ್ಲೇ ಕುಳಿತು ತಮ್ಮ ಭವಿಷ್ಯವನ್ನು ನೋಡಲು ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅಂತಹ ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಕೂಡಲೇ ನಾವು ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ನೀವು ಯಶಸ್ವಿಯಾಗಬಹುದು. ಅಂದರೆ ಒಂದು ವಿಚಾರ, ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ. ನೀವು ಇದೇ ನಂಬರಿಗೆ ಎಸ್ ಅಂತ ಕಳಿಸಿ, ಅಥವಾ ಹಾಯ್ ಅಂತ ಕಳಿಸಿ, ಅಥವಾ ನನಗೆ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ, ಏನಾದರೂ ಕಳಿಸಿ, ಕೂಡಲೇ ನಿಮಗೆ ನಾವು ಅದಕ್ಕೆ ಬೇಕಾದ ವಿಷಯಗಳನ್ನು ತಿಳಿಸಿಕೊಡುತ್ತೇವೆ. ಈಗ ನೋಡಿ, ನಾನು ಹೇಳಿದೆ ನಿಮಗೆ ಯಾವ ಆಯುಷ ರೇಖೆಯಿಂದ ಹೊರಟಂತಹ ಭಾಗ್ಯರೇಖೆ, ಆಯುಷ ರೇಖೆಯಿಂದ ಬಂದರೆ ಅವರಿಗೆ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತದೆ. 25ನೇ ವರ್ಷದವರೆಗೆ ಅವರಿಗೆ ಹಲವು ರೀತಿಯ ಸಮಸ್ಯೆಗಳು ಎದುರಾಗುತ್ತಿರುತ್ತವೆ. ಅಂದರೆ ಆ ಬಳಿಕ ಅವರ ಸಮಸ್ಯೆಗಳು ದೂರವಾಗಿ ಅವರು ಹಣಕಾಸಿನ ಸ್ವಂತ ಶ್ರಮಪಟ್ಟು ಸ್ವಂತವಾಗಿ ದುಡಿದು ಅವರು ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ಇದು ಸೂಚಿಸುತ್ತದೆ. ಈಗ ನೋಡಿ ಡ್ರ್ಯಾಗನ್ ಹೆಡ್ಡಿಂದ ಹೊರಟಿದ್ದರೆ, ಡ್ರ್ಯಾಗನ್ ಹೆಡ್ ಅಂದರೆ ಇಲ್ಲಿಂದ ಹೊರಟಿದ್ದರೆ
ಅದು ಸಹ ಮುಪ್ಪಿನಲ್ಲಿ ಅವರಿಗೆ ಹೊರಟು ಇಲ್ಲಿ ಬಂದಿರಬೇಕು. ಹೊರಟಂಥ ರೇಖೆ ಇಲ್ಲಿ ಬಂದಿರಬೇಕು. ಎಲ್ಲಿಗೆ ಕರೆಕ್ಟಾಗಿ ಬಂದಿದ್ದರೆ ಅವರಿಗೆ ಮುಪ್ಪಿನಲ್ಲಿ ಶನಿ ಪರ್ವದವರೆಗೆ ಬಂದಿದ್ದರೆ ಅವರಿಗೆ ಮುಪ್ಪಿನಲ್ಲಿ ಹೆಚ್ಚಿನ ಹಣ ಸಂಪಾದನೆಯಾಗುವಂತಹ ಶ್ರೀಮಂತಿಗೆ ಬರುವಂತಹ ಸೂಚನೆ ಎಂದು ತಿಳಿಯಬಹುದು. ಅಂದರೆ ಇಲ್ಲಿಂದ ಹೊರಟು ಇಲ್ಲಿ ಬಂದಿದ್ದರೆ ಇಲ್ಲಿವರೆಗೂ ಬರಬೇಕು. ಆವಾಗ ಅವರು ಮುಪ್ಪಿನಲ್ಲಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಶ್ರೀಮಂತಿಗೆಯನ್ನು ಅನುಭವಿಸುವಂಥ ಸಾಧ್ಯತೆ ಇದೆ. ಆದರೆ ಅವರ ರೇಖೆ ಎದ್ದು ಕಾಣುವಂತಿರಬೇಕು. ಎದ್ದು ಕಾಣುವಂತೆ ಇದ್ದಾಗ ಮಾತ್ರ ಅವರು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ ಎಂಬ ಸೂಚನೆ. ಈಗ ನೋಡಿ, ಅದು ಆಯಿತು. ಈಗ ಜ್ಞಾನರೇಖೆಯಿಂದ ಹೊರಟಿದ್ದರೆ ಈ ಕೆಲವರಿಗೆ ನೋಡಿ ಇಲ್ಲಿಂದನೇ ಹೊರಡುತ್ತೆ. ನೋಡಿ, ನಿಮ್ಮ ಜ್ಞಾನರೇಖೆ ಇದೆಯಲ್ಲ, ಇದು ಜ್ಞಾನರೇಖೆ. ಈ ಜ್ಞಾನರೇಖೆಯಿಂದ ಹೊರಟಿದ್ದರೆ ಜ್ಞಾನರೇಖೆಯಿಂದಲೇ ಹೊರಡೋದು. ಇಲ್ಲಿಂದ ಜ್ಞಾನರೇಖೆಯಿಂದ ಹೊರಟಿದ್ದರೆ ಅವರು ಮುಪ್ಪಿನಲ್ಲಿ ಶ್ರೀಮಂತಿಗೆ, ಅಂದರೆ ಅವರಿಗೆ ಸುಮಾರು 50 ವರ್ಷ ದಾಟಿದ ಮೇಲೇ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಅವರಿಗೆ ಹೆಚ್ಚಿನ ಆಸಕ್ತಿ ಮೂಡುತ್ತದೆ. ಅದಕ್ಕಾಗಿ ಅವರು ಹಣ ಖರ್ಚು ಮಾಡುತ್ತಾರೆ. ಹಾಗೆ ಅವರು ಜೀವನವನ್ನು ಸಂತೋಷದಿಂದ ಹಾಯಾಗಿ ಕಳೆಯುತ್ತಾರೆ. ಅಂದರೆ ಅವರಿಗೆ 50 ವರ್ಷದ ಮೇಲೆ ಅವರಿಗೆ ಹಣ ಸಂಪಾದನೆ ದಾರಿ ಕಂಡುಕೊಳ್ಳುತ್ತಾರೆ. ಹಾಗೆ ಆಧ್ಯಾತ್ಮಿಕ ವಿಚಾರಗಳವರೆಗೆ ಅವರ ಗಮನ ಹೋಗುತ್ತದೆ. ಅದಕ್ಕಾಗಿ ಅವರು ಹಣವನ್ನು ಖರ್ಚು ಮಾಡ್ತಾರೆ. ಹಾಗೆ ಅವರು ಜೀವನದಲ್ಲಿ ಹಾಯಾಗಿದ್ದು ನೆಮ್ಮದಿಯ ಜೀವನ ನಡೆಸುತ್ತಾರೆ. ಇನ್ನು ಚಂದ್ರನಿಂದ, ಈಗ ಇದೆಲ್ಲ ಆಯಿತು. ಈಗ ಚಂದ್ರನಿಂದ ನೋಡಿ, ಇಲ್ಲಿಂದ ಇದು ಚಂದ್ರ ಪರ್ವದಿಂದ ಹೊರಟಂತಹ ಭಾಗ್ಯರೇಖೆ ಶಿಕ್ಷಣ ಮತ್ತು ಉದ್ಯೋಗದಿಂದ ಹೆಚ್ಚಿನ ಧನ ಸಂಪಾದನೆ ಮಾಡಲಾಗುವುದು. ಇವರು ಹೀಗಿದ್ದಾಗ ಉದ್ಯೋಗ ಮತ್ತು ಶಿಕ್ಷಣ, ಅಂದರೆ ಯಾವುದಾದ್ರೂ ಶಿಕ್ಷಣದ ಮೂಲಕ, ಅಂದರೆ ಶಿಕ್ಷಣ ಕೊಡುವುದು, ಸ್ಕೂಲ್ ನಡೆಸುವುದು, ಅಥವಾ ಸ್ಕೂಲಿನಲ್ಲಿ ಮ್ಯಾನೇಜ್ಮೆಂಟನ್ನು ನೋಡ್ಕೊಳೋದು, ಅಥವಾ ಬೇರೆಯವರಿಗೆ ಟ್ಯೂಷನ್ ಮಾಡುವುದು, ಆ ಮೂಲಕ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅದೇ ರೀತಿ ಲಾಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಮುಂತಾದ ಕೆಲಸ ಕಾರ್ಯಗಳಿಂದ ಅವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಕಂಡುಬರುತ್ತದೆ. ಎಲ್ಲಿಂದ? ಚಂದ್ರಪರ್ವದಿಂದ ಹೊರಟಂತಹ ಭಾಗ್ಯರೇಖೆ ಇದ್ದವರು ಡಾಕ್ಟರ್ ಆಗ್ಬೋದು, ಲಾಯರ್ ಆಗ್ಬೋದು, ಅಥವಾ ಶಿಕ್ಷಣದ ಮೂಲಕ, ಇಲ್ಲವೇ ಯಾವುದಾದರೂ ಅಂತಹ ಉದ್ಯೋಗಗಳಲ್ಲಿ ತೊಡಗಿಕೊಂಡು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದು ಅವರಿಗೆ ಹಣ ಬರುವಂತಹ ಸೂಚನೆ ಎಂದು ತಿಳಿಯಬೇಕು. ಅಂದರೆ ನಾನೀಗ ಹೇಳಿದ್ದಲ್ಲ, ಭಾಗ್ಯರೇಖೆ ಫೇಟ್ ಲೈನ್ ಅಂತೀವಿ. ಈ ಭಾಗ್ಯರೇಖೆಯ ಈಗಿನ ಒಂದೊಂದು ಅದು ಹಣ ಬರುವಂಥ ಸೂಚನೆ ಮಾತ್ರ. ಆದರೆ ಅದು ಹಣದ ಚಿಹ್ನೆ ಅಥವಾ ಶ್ರೀಮಂತಿಗೆ ಚಿಹ್ನೆ ಅಲ್ಲ. ಶ್ರೀಮಂತಿಗೆ ಚಿಹ್ನೆಯನ್ನು ಎಂದು ನೀವು ಲೆಕ್ಕ ಹಾಕಬೇಡಿ. ಅದು ಯಾವ ವಿಧದಲ್ಲಿ, ನೀವು ಯಾವ ಉದ್ಯೋಗದಲ್ಲಿ ತೊಡಗಿಕೊಂಡಾಗ ನಿಮಗೆ ಹಣ ಬರುತ್ತದೆ ಎಂಬುದನ್ನು ತಿಳಿಸುತ್ತದೆ. ಯಾವ ಕಾಲದಲ್ಲಿ ಹಣ ಬರುತ್ತದೆ ತಿಳಿಸುತ್ತದೆ. ಆದರೆ ಅದನ್ನೇ ನೋಡಿಕೊಂಡು ನನಗೆ ಈ ವಯಸ್ಸಲ್ಲಿ ಹಣ ಬರುತ್ತದೆ ಎಂದು ನೀವು ತಿಳಿದುಕೊಂಡರೆ ನಿಮ್ಮ ಆಸೆ ನಿರಾಸೆ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಬರೀ ಫೇಟ್ ಲೈನ್ ಅಥವಾ ಭಾಗ್ಯರೇಖೆಯನ್ನು ಮಾತ್ರ ನೋಡಿ ನಾವು ಹಣದ ಸ್ಥಿತಿಗತಿಗಳನ್ನು ತಿಳಿಯಲು ಸಾಧ್ಯವಿಲ್ಲ. ಸೂರ್ಯ ಪರ್ವ, ಈ ಸೂರ್ಯ ಪರ್ವ, ಈ ಶನಿ ಪರ್ವ, ಬುಧ ಪರ್ವ,
ಮುಂತಾದ ಈ ಪರ್ವಗಳಿದೆಯಲ್ಲ, ಈಗ ಬುಧ ಪರ್ವ ಆಗಿರ್ಬೋದು, ಈ ಸೂರ್ಯ ಪರ್ವ, ಈ ಶನಿ ಪರ್ವ, ಈ ಪರ್ವಗಳಿದೆಯಲ್ಲ, ಈ ಪರ್ವಗಳನ್ನು ನೋಡಿದಾಗ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ತಿಳಿಯಲು ಸಾಧ್ಯ. ಹಣಕಾಸಿನ ಸ್ಥಿತಿಯನ್ನು ತಿಳಿಯಲು ಸಾಧ್ಯ. ಅದೇ ರೀತಿ ಶುಕ್ರ ಪರ್ವವೂ ಸಹ ಹಣಕಾಸಿನ ವಿಷಯದಲ್ಲಿ ನೀವು ಯಾವ ರೀತಿಯಲ್ಲಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯ. ಅಲ್ಲದೆ ನಾನು ಭಾಗ್ಯರೇಖೆ ಇದೆ, ನಂದು ಭಾಗ್ಯರೇಖೆ ಚೆನ್ನಾಗಿದೆ, ನಂದು ಭಾಗ್ಯರೇಖೆ ಕಂಕಣದಿಂದ ಹೊರಟಿದೆ, ಭಾಗ್ಯರೇಖೆ ಶುಕ್ರ ಪರ್ವದಿಂದ ಹೊರಟಿದೆ, ನನ್ನ ಭಾಗ್ಯರೇಖೆ ಚಂದ್ರ ಪರ್ವದಿಂದ ಹೊರಟಿದೆ ಅಂದರೆ ನೀವು ಅದು ಚೆನ್ನಾಗಿದೆ ಅಂತ ಹೇಳಿ ನೀವು ತಿಳ್ಕೊಂಡು ಹಾಗೇ ನೀವು ಸುಮ್ಮನೆ ಇದ್ದಾಗ ನಿಮ್ಮ ಜೀವನದಲ್ಲಿ ನಿರಾಸೆಗಳು ಕಾಡುತ್ತದೆ. ಆದ್ದರಿಂದ ನಿಮ್ಮ ಬುಧ ಪರ್ವ, ಸೂರ್ಯ ಪರ್ವ, ಶನಿ ಪರ್ವ, ಈ ಗುರು ಪರ್ವ, ಈ ಪರ್ವಗಳನ್ನು ಸಹ ನೀವು ನೋಡಬೇಕು. ಹಾಗೆ ಆ ಪರ್ವವನ್ನು ನೋಡಿದಾಗ ಯಾವ ವಿಧದಲ್ಲಿ ನಿಮ್ಮ ಹಣ ಬರುತ್ತೆ. ಈಗ ಶನಿ ಪರ್ವದಿಂದ ಆದರೆ ನೀವು ವೈದ್ಯಕೀಯದಿಂದ ಬರುತ್ತದೆ, ವಿಜ್ಞಾನದ ತಂತ್ರಜ್ಞಾನದಿಂದ ಬರುತ್ತದೆ ಎಂದು ತಿಳಿಯಬಹುದು. ಈ ಗುರುಪರ್ವದಿಂದಿದ್ದರೆ ನಿಮಗೆ ಶಿಕ್ಷಣ, ಆಧ್ಯಾತ್ಮಿಕ ವಿಚಾರದಿಂದ ಬರ್ಬೋದು ಅಂತ ಹೇಳ್ಬೋದು. ಅಥವಾ ನಿಮ್ಮ ಬುಧ ಪರ್ವ ಚೆನ್ನಾಗಿದ್ದಾಗ ನಿಮಗೆ ವ್ಯಾಪಾರ, ವ್ಯವಹಾರ ಹಾಗೂ ಶಿಕ್ಷಣದಿಂದ ಹಣ ಬರುತ್ತದೆ ಅಥವಾ ಕಲೆಯಿಂದ ಹಣ ಬರುತ್ತೆ ಅಂತ ತಿಳ್ಕೊಬೋದು. ಶುಕ್ರ ಪರ್ವದಿಂದ ಬಂದಾಗ, ಈ ಸೂರ್ಯ ಪರ್ವ ಬಂದಾಗ, ಸೂರ್ಯ ಪರ್ವದಲ್ಲಿ ನೋಡಿದಾಗ ನಿಮಗೆ ಹಣಕಾಸು ಬರುವುದು ಕಲೆ ಮತ್ತು ಸಾಹಿತ್ಯ, ನಟನೆ ಮುಂತಾದವುಗಳಿಂದ ಬರಬಹುದು ಎಂದು ತಿಳಿಯಬಹುದು. ಇದು ನಿಮ್ಮ ಶುಕ್ರ ಪರ್ವದಿಂದ ನೋಡಿದರೆ ನೀವು ವಿವಾಹದ ಬಳಿಕ ಸಂಗಾತಿಯಿಂದ ಅಥವಾ ಪಾರ್ಟ್ನರ್ ಯಾವುದೇ ರೀತಿಯಲ್ಲಿ ವ್ಯವಹಾರ ಮಾಡುವ ಬಂಧುಗಳಿಂದ ನಿಮಗೆ ಆಸ್ತಿ ಬರುತ್ತೆ ಅಂತ ತಿಳಿಯಬಹುದು. ಈ ಮಂಗಳ ಪರ್ವ 2ರಲ್ಲಿ ನೋಡಿ, ನೀವು ನಿಮ್ಮ ಜಮೀನು, ನಿಮ್ಮ ಉದ್ಯೋಗ, ಅಂದರೆ ಯಾವ ರೀತಿಯ ಉದ್ಯೋಗ, ಸೇನೆ, ಭದ್ರತಾ ವ್ಯವಸ್ಥೆಯಲ್ಲಿರುವಂತಹ ಉದ್ಯೋಗಗಳಿಂದ ನೀವು ಹೆಚ್ಚಿನ ಹಣವನ್ನು ಸಂಪಾದನೆ, ಭೂಮಿ, ಜಮೀನು, ತೋಟಗಳಿಂದ ಬರ್ಬೋದು. ಅಲ್ಲಿ ಸಾಹಸವನ್ನು ಕಾಣಬಹುದು. ಇಲ್ಲಿ ಸಹ ನಿಮಗೆ ಜಮೀನು, ಉದ್ಯೋಗದಿಂದ ಹಣವನ್ನು ಸಂಪಾದನೆ. ಹೀಗೆ ನಾವು ಒಂದೊಂದು ಪರ್ವಗಳನ್ನು ನೋಡಬೇಕಾಗುತ್ತೆ. ಪರ್ವಗಳ ಜೊತೆಗೆ ರೇಖೆಗಳನ್ನು ಪರಿಶೀಲಿಸಬೇಕಾಗುತ್ತದೆ. ಈಗ ನಿಮಗೆ ಹಣಕಾಸು ಬರುತ್ತದೆ, ಇಂಥ ಬರುತ್ತೆ, ನಿಮ್ಮ ಬುಧ ಪರ್ವದಿಂದ ಬರುತ್ತೆ ಅಥವಾ ನಿಮ್ಮ ಸೂರ್ಯ ಪರ್ವದಿಂದ ಬರುತ್ತೆ, ನಿಮ್ಮ ಶನಿ ಪರ್ವದಿಂದ ಬರುತ್ತೆ ಅಂತ ಹೇಳಿ ಈ ಗೆರೆಗೆ ನೋಡಿ, ಈ ಭಾಗ್ಯರೇಖೆಗೆ ಈ ರೀತಿಯ ಅಡ್ಡರೇಖೆಗಳು ಬಂದಿದ್ದರೆ ಅವರಿಗೆ ಈ ಟೈಮಲ್ಲಿ ಅವಕಾಶಗಳು ಕಡಿಮೆಯಾಗಿ, ಈ ಚೆನ್ನಾಗಿದ್ದರೂ ಸಹ ಈ ಹಣಕಾಸಿನ ಮುಗ್ಗಟ್ಟು, ನಿಮಗೆ ಪರ್ವಗಳು ಚೆನ್ನಾಗಿದ್ದರೂ ಸಹ ಹಣಕಾಸಿನ ಮುಗ್ಗಟ್ಟು ಎದುರಾಗಲಿದೆ ಎಂಬುದನ್ನು ತಿಳಿಯಬೇಕು. ಈ ರೀತಿ ಬಂದಾಗ ಹಣಕಾಸಿನ ಮುಗ್ಗಟ್ಟು ಎದುರಾಗಿ ಜೀವನದಲ್ಲಿ ಸಮಸ್ಯೆಗಳಾಗಬಹುದು ಎಂಬುದು ಈ ಭಾಗ್ಯರೇಖೆ, ಅಡ್ಡರೇಖೆಗಳು ಈ ರೀತಿ ಬಂದಾಗ. ಇನ್ನೂ ಹಲವು ವಿಚಾರಗಳಿದೆ ಹಣದ ಬಗ್ಗೆ ತಿಳಿಬೇಕಾದರೆ. ಆದರೆ ಇವತ್ತು ನಾವು ಭಾಗ್ಯರೇಖೆಯಿಂದ ಹಣ ಬರುವ ಬಗ್ಗೆ ನಾವು ತಿಳಿದುಕೊಂಡೆವು. ಅದೇ ರೀತಿ ಇನ್ನು ಹೃದಯ ರೇಖೆ, ಜ್ಞಾನ ರೇಖೆಯಿಂದ ಹಣ ಬರುವಂತಹ ವಿಚಾರಗಳನ್ನು ತಿಳಿಯಬೇಕಾಗುತ್ತದೆ. ಇಂಥ ವಿಚಾರಗಳು ತುಂಬ ಇದೆ. ಅಂಥ ಎಲ್ಲ ವಿಚಾರಗಳನ್ನು ವಿಡಿಯೋಗಳಲ್ಲಿ ನೀವು ನೋಡಬೇಕಾದ್ರೆ ನೀವು ಇನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ನಿಮಗೆ ಪಕ್ಕದಲ್ಲಿ ಕಾಣುವಂತಹ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನಿಮಗೆ ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ರೀತಿಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಅದೇ ರೀತಿ ಎಲ್ಲವನ್ನು ನೋಡಿ ನೀವು ಲೈಕ್ ಮಾಡಿ ಶೇರ್ ಮಾಡಿದಾಗ ನಮಗೆ ಸಂತೋಷವಾಗುತ್ತದೆ. ಇನ್ನೂ ಹಲವು ಜನರಿಗೆ ತಮ್ಮ ಭವಿಷ್ಯ ತಿಳಿಯುವಂಥ ಕುತೂಹಲ ಇದೆ. ಅಂಥವರಿಗಾಗಿ, ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಈ ಚಾನಲಲ್ಲಿ ಬರುವಂಥ ಇಂಥ ಕಾರ್ಯಕ್ರಮಗಳು ಅಂತ ನಾನು ಹೇಳಿದ್ದೇನೆ. ಆದ್ದರಿಂದ ಅಂಥ ವ್ಯಕ್ತಿಗಳಿಗೆ ನಿಮ್ಮ ಭವಿಷ್ಯ ತಿಳಿಯುವಂಥ ಕುತೂಹಲ ಇದ್ದರೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ಸಾಧ್ಯವಿದೆ. ಅದಕ್ಕಾಗಿ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ಇಲ್ಲ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯವೋ ಅದನ್ನು ಅಳವಡಿಸಿಕೊಳ್ಳಲು ಸಾಧ್ಯವಿದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.